ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರಿಗೆ ಮತ್ತು ನಮ್ಮ ಮೋಕ್ಷತಾ ಮೇಡಮ್ ಅವರಿಗೆ ಈ ಪಂಚಾಯತಿಯಲ್ಲಿ ಸಖತ್ತಾಗಿ ಕ್ಲಾಸ್ ಇದೆ ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇದೆ. ಮೋಕ್ಷತಾ ಅವರಿಗೆ ಯಾಕೆ ಕ್ಲಾಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಏನು ವಿಷಯ, ಯಾಕೆ ಏನು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಈ ಪಂಚಾಯತಿಯಲ್ಲಿ ಸರಿ ತಪ್ಪುಗಳು ಇದ್ದೇ ಇರುತ್ತೆ. ಯಾರೆಲ್ಲ ಸರಿ ಮಾಡಿದ್ರು ಯಾರೆಲ್ಲ ತಪ್ಪು ಮಾಡಿದ್ರು ಅಂತ ಕಿಚ್ಚ ಸಾರು ಒಂದು ಹಿಂಟ್ ಕೊಟ್ಟು ಒಂದು ಕಿವಿ ಮಾತು ಹೇಳಿ ಎಲ್ಲರಿಗೂ ಒಬ್ಬರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡು ಹೋಗ್ತಾರೆ. ಪಂಚಾಯತಿ ಅಂತ ಬಂದಾಗ ಖಂಡಿತವಾಗ್ಲೂ ಅದರಲ್ಲಿ ನಮ್ಮ ಮೋಕ್ಷತರು ಬಲಿಯಾಗಿದ್ದಾರೆ ಅನ್ಸುತ್ತೆ. ಮೇನ್ ರೀಸನ್ ಇಷ್ಟನೇ, ಬಿಗ್ ಬಾಸಿನ ಮಾತು ತಿರಸ್ಕರಿಸಿದ್ರು, ಪ್ರಜೆಗಳ ಓಟುಗಳು ಹಾಕಿರೋದು ತಿರಸ್ಕರಿಸಿದ್ರು. ಯಾಕಂದ್ರೆ ಇವ್ರು ಉಸ್ತುವಾರಿ ಸರಿ ಮಾಡಲ್ಲ, ಉಸ್ತುವಾರಿ ಚೆನ್ನಾಗಿರಲ್ಲ, ಇವ್ರಿಗೆ ಯಾರು ಫೇವರ್ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ಟಾಸ್ಕ್ ನಡೆಯಲ್ಲ ಅನ್ನೋ ಟೈಮ್ ಅಲ್ಲಿ ಹೊರಗಡೆ ಪ್ರೇಕ್ಷಕರಿಂದ ವೋಟ್ ಮಾಡಿ ಟಾಸ್ಕ್ ಎಲ್ಲ ಯಾರು ಚೆನ್ನಾಗಿ ಆಡ್ತಾರೆ, ಯಾರ ಟೀಮ್ ಸಪೋರ್ಟ್ ಮಾಡ್ತಾರೆ ಅಂತ ವೋಟ್ ತಗೊಂಡಾಗ ವೋಟ್ ಮಾಡಿ ಟಿವಿನ ಗೆಲ್ಲಿಸ್ತಾರೆ ಬಿಗ್ ಬಾಸ್ ಅವರು. ಗೆದ್ದಿದ್ದು ಡಿ ಟಿವಿನೇ, ಆದ್ರೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟ್ ಇರುತ್ತಲ್ಲ ಅದ್ರ ಪ್ರಕಾರ ಟಿವಿನ ಗೆಲ್ಸಿದ್ರು. ಬಟ್ ಅವ್ರೇನ್ ಮಾಡಿದ್ರು, ಅದರಲ್ಲಿ ಟಾಸ್ಕ್ ಎಲ್ಲ ಆಡಿದ್ರು. ಬಟ್ ಏನಾಗುತ್ತಂದ್ರೆ ನಮ್ಮ ಮೋಕ್ಷತಾ ಮೇಡಮ್ ಅವರು ನನ್ನ ಯಾರು ರಿಕ್ವೆಸ್ಟ್ ಮಾಡಲ್ಲ, ನಾನು ಯಾರು ಹತ್ರ ಹೋಗಲ್ಲ, ಯಾರು ಕೇಳಲ್ಲ ಅಂತೇಳಿ ಅದನ್ನ ಇಗ್ನೋರ್ ಮಾಡಿ ಟಾಸ್ಕೇ ಆಡಲ್ಲ. ಆ ಟೈಮಲ್ಲಿ ಬಿಗ್ ಬಾಸ್ ಕೂಡ ಮಧ್ಯದಲ್ಲಿ ಪ್ರವೇಶ ಮಾಡಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಮುಂದೆ ಇಂಥ ವಿಷಯಗಳು ತುಂಬ ದೊಡ್ಡ ಲೆಕ್ಕದಲ್ಲಿ ನೀವು ಇದು ಬೆಲೆ ಕಟ್ಟಬೇಕಾಗುತ್ತೆ, ನೀವು ಟಾಸ್ಕ್ ಆಡಲಿಲ್ಲ ಅಂದ್ರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಮೋಕ್ಷತಾ ಅವರು ಒಪ್ಕೊಳಲ್ಲ. ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕು, ನನಗೆ ಒಂದು ಇದು ಬೇಕು, ಸ್ವಾಭಿಮಾನ ಇರ್ಬೇಕಂತೇಳಿ ಕೊನೆಗಿರ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಸ್ವಾಭಿಮಾನದಿಂದ ನಮ್ಮ ಗೌತಮ್ ವಿಜಯ್ ಅವರು ಕ್ಯಾಪ್ಟನ್ ಆಗ್ತಾರೆ. ಇದೇ ಕಾರಣಕ್ಕೆ ನಿಮಗೆ ವೀಕ್ಷಕರಂದ್ರೆ ನಿಮ್ಗೆ ಬೆಲೆ ಇಲ್ವಾ, ನೀವು ಫ್ಯಾನ್ಸ್ ಅಂದ್ರೆ ಬೆಲೆ ಇಲ್ವಾ, ಆಟ ಅಂದ್ರೆ ಬೆಲೆ ಇಲ್ವಾ, ಸ್ವಾಭಿಮಾನಕ್ಕಿಂತ ಆಟ ದೊಡ್ಡದು ಅಂತೇಳಿ ಕಿಚ್ಚ ಸರ್ ಬುದ್ಧಿ ಮಾತು ಹೇಳಿದ್ರು ಅಂತೇಳಿ ಮೋಕ್ಷತಾ ಅವರಿಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇನ್ನು ಅದು ಬಂದ್ಬಿಟ್ಟು ನೆಕ್ಸ್ಟ್ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಗೊತ್ತೇ ಇರುತ್ತೆ, ನಮ್ಮ ಇವ್ರಿಗೆ ಶಶಿರ್ ಅವರಿಗೆ ಜೊಲ್ಲ ಅನ್ನೋ ಪದ ಉಪಯೋಗಿಸ್ತಾರ. ಈ ಪದ ಬಂದಿಲ್ವಾ ಅನ್ನೋ ವಿಷಯ ಬಂದಾಗ, ಮೇನ್ ಆಗಿ ನಾಮಿನೇಷನ್ಸ್ ಅಂತ ಬಂದಾಗ ನಿಮ್ಗೆ ವ್ಯಕ್ತಿತ್ವ, ನಿಮ್ಮ ವೈಯಕ್ತಿಕವಾಗಿ ಏನಾದ್ರೂ ಆಗಿದ್ದು ಅದು ಕಾರಣ ಕೊಡಿ, ಬೇರೆ ವಿಷಯ ಹೇಳ್ಕೊಂಡು ನೀವ್ಯಾಕೆ ನಾಮಿನೇಟ್ ಮಾಡಬೇಕಾ ಅಂತ ಹೇಳಿ ತುಂಬಾನೇ ಕ್ಲಾಸ್ ತಗೊಂಡಿರೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಅಲ್ಲಿ ಇಬ್ಬರು ನಾಮಿನೇಟ್ ಮಾಡ್ಕೊಳ್ತಿರೋ ಚೈತ್ರ ಮತ್ತು ತ್ರಿವಿಕ್ರಮ್ ಅವರು, ಮಧ್ಯದಲ್ಲಿ ಬಲಿಪಶು ಆಗಿದೆ ನಮ್ಮ ಶಶಿರ್ ಅವರು. ಆದ ಕಾರಣ ಇಂಥ ವಿಷಯಗಳು ಬೇಡ. ಏನಕ್ಕೆ ಈ ರೀತಿ ಆಗಿದ್ರ 10 ವಾರ 11 ವಾರ ಆದ್ರೂ ನೀವು ನಾಮಿನೇಷನ್ ಮಾಡೋ ವಿಷಯ ಇನ್ನೂ ಸರಿಯಾಗಿ ಬರಲ್ಲ ಅಂದ್ರೆ ಏನ್ ಹೇಳದ ಅಂತ ಹೇಳಿ ಕಿಚ್ಚ ಸರ್ ತುಂಬಾ ಬೇಜಾರಾಗಿದ್ದಾರೆ ತ್ರಿವಿಕ್ರಮ್ ಮೇಲೆ. ಯಾಕಂದ್ರೆ ಇವರಿಬ್ರು ನಾಮಿನೇಟ್ ಮಾಡ್ಬೇಕಾದ್ರೆ ಬೇರೆ ವಿಷಯಗಳನ್ನು ತಂದು ಅಲ್ಲಿ ಕೂರಿಸಿದ್ರು, ಅದರಲ್ಲೂ ಸ್ವಲ್ಪ ಡ್ಯಾಮೇಜ್ ಸ್ಟೇಟ್ಮೆಂಟ್ ಹೇಳ್ಬೋದು. ಯಾಕಂದ್ರೆ ಶಿಶಿರ್ ಅವರಿಗೆ ಹೊರಗಡೆ ಆ ರೀತಿ ಕಮೆಂಟ್ಸ್ ಬರ್ಬೋದು, ಬಟ್ ಅಲ್ಲಿರೋ ಒಳಗಡೆ ಇರೋ ವ್ಯಕ್ತಿಗೆ ಇಂಥ ವಿಷಯಗಳು ಗೊತ್ತಾಗದಾಗ ಏನಾಗುತ್ತೆ ಅಂದ್ರೆ ಆ ಮನುಷ್ಯ ಕುಗ್ಗೋಗ್ತಾರೆ. ಆಲ್ರೆಡಿ ಶಿಶಿರ್ ಅವರು ಲೋ ಇದ್ದಾರೆ, ಇಂಥ ವಿಷಯಗಳು ಕೇಳಿದಾಗ ಇನ್ನೂ ಲೋ ಆಗ್ತಾರೆ. ಆದ ಕಾರಣ ಇಂಥ ವಿಷಯಗಳ ಬೇಡ ಮತ್ತೆ ಇನ್ನೊಂದ್ಸಲ ಅಂತೇಳಿ ಕಿಚ್ಚ ಸಾರು ನಮ್ಮ ಮೋಕ್ಷತಾ ಮೇಡಮ್ ಅವರಿಗೆ ಮತ್ತು ತ್ರಿವಿಕ್ರಮ್ ಅವರಿಗೆ ಇಬ್ಬರಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ಳೋದು ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಂಗ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.